Jungle. ರೋಡ್ ಇತ್ತು ಅದು ಕಿತ್ತೋಗಿದ್ದಾರೆ ನಿಮಗೆ ಗೊತ್ತಿದೆ ಎಲ್ಲ ಗೊತ್ತಿದೆ ಅಲ್ಲ ನಾವಂತೂ ಇಲ್ಲ ನಮಗೆ ರಿಕ್ವೆಸ್ಟ್ ಸರ್ ಜಾಸ್ತಿ ದಿನ ಹುಡುಗಲ್ರಿ ಸುಮ್ಮನೆ ರೈತರಿಗೆ ಗೊಂದಲ ಆಗುತ್ತಾ ಆದಷ್ಟು ಬೇಗ ಮೊದಲು ಏನು ಮಾಡಿದ್ರಿ ಅದೇ ಪ್ರಕಾರ ನಮಗೆ ತಿಂಗಳ ಒಳಗೆ ಮಾಡ್ಕೊಡ್ಬೇಕು ನೀರು ಬಂದ್ರೆ ಇಲ್ಲ ಅವರು ಆಕ್ಚುಲಿ ಆರೆಂಜ್ ಸೆಟ್ರ್ ಈ ವಾರ ಬರೋದಾರೆ ಬಂದ ಪಾಸ್ ಇದೇ ಕೆಲಸ ಮಾಡ್ತಾರೆ ಯಾಕಂದ್ರೆ ನೀರು ಬಂದ ಮೇಲೆ ಈ ತರ ಮಾಡಿದ್ರಿ ಸರ್ ಇದೇ ತರ ಮಾಡ್ರಿ ಸರ್ ನಾವು ಏನು ರಿಕ್ವೆಸ್ಟ್ ಸರ್ ಅಲ್ಲ ನಾವು ಹೇಳಿದ್ವಲ್ಲ ಅವರಿಗೆ ಮೀಡಿಯಾದಲ್ಲಿ ಹೇಳಿದ್ವಲ್ಲ ಸರ್ ನೀರು ಬಂದ್ರೆ ಗದಿ ಇಟ್ಬಿಡ್ತಾರ ಮತ್ತೆ ನಿಮಗೆ ನಾವು ನಿಮಗೆ ಹೇಳಿಬಿಡಲ್ಲ ನೀವು ಅಂತೀರಿ ನಮ್ಮ ರೈತರ ಮೇಲೆ ಟೈಮ್ ಇದೆ ಒಂದು ವಾರ ನೋಟಿಸ್ ಕೊಡ್ರಿ ಒಂದು ವಾರ ಹಚ್ಬಿಡ್ರಪ್ಪ ಗದ್ದೆ ನಾವು ಮರಮ್ ಹಾಕಿ ನಾವು ರೋಡ್ ಮಾಡ್ಬಿಡ್ತೀವಿ ಅಂತ ಹೇಳ್ರಿ ಸರ್ ಅನಗುಂದಿಯಿಂದ ಸಂಗಾಪುರವರೆಗೆ ಶ್ರೀ ಲಕ್ಷ್ಮೀನಾರಾಯಣ ಕೆರೆವರೆಗೂ ವಿಜಯನಗರದ ಕಾಲದ ಕಾರ್ಯವನ್ನು ಆಧುನೀಕರಣ ಮಾಡಿ ಎರಡೂ ಕಡೆಗೆ ಸರ್ವಿಸ್ ರೋಡನ್ನು ಮಾಡುವ ಕೆಲಸವನ್ನು ಮುಗಿಸಿದ್ದಾರೆ. ಈ ಕೆರೆವರೆಗೆ ಮುಗಿದಿತ್ತು ಕೆಲಸ ಸರ್ವಿಸ್ ರೋಡ್ ಎರಡು ಕಡೆಗೆ ಏನಪ್ಪ ಅಂದರೆ ಅಕ್ಕಪಕ್ಕದ ರೈತರು ಮಾಡಿದ್ರು ಯಾರು ಮಾಡಿದ್ರು ಗೊತ್ತಿಲ್ಲ ಅದು ಕಿತ್ತೋಗಿದೆ ಅದು ಎಲ್ಲ ಸರ್ವಿಸ್ ರೋಡ್ ಮಾಡಿದ್ರು ಅದು ಕಿತ್ತೋಗಿದ್ರು. ಅದೇ ಕಾರಣ ನಾವು ಅಧಿಕಾರಿಗಳಿಗೆ ನಮ್ಮ ಜಿಲ್ಲಾಧಿಕಾರಿಗಳಿಗೆ ನಾವು ಪತ್ರವನ್ನು ಕೊಟ್ಟು ಇದ್ರ ಬಗ್ಗೆ ಕ್ರಮ ವಹಿಸಿ ಅದನ್ನು ರೋಡ್ ಮತ್ತೆ ನಮಗೆ ರೈತರಿಗೆ ಅನುಕೂಲ ಆಗಲಿ ಮತ್ತು ಕೆರೆಗೆ ಹೋಗೋದು ಬರೋರಿಗೆ ಅನುಕೂಲ ಆಗಿರೋ ಸಲುವಾಗಿ ನಾವು ಮನವಿ ಮಾಡ್ಕೊಂಡಿದ್ದೀವಿ. ಆ ಮನವಿ ಪ್ರಕಾರ ಏನಪ್ಪ ಅಂದರೆ ಅವರು ಸುಮ್ಮನೆ ಅಧಿಕಾರಿಗಳು ಏನಪ್ಪ ತಾತ್ಕಾಲಿಕ ಒಂದು ಸುಮ್ಮನದು ಒಂದು 2-5 ಫೀಟ್ ದಾರಿ ಮಾಡಿದ್ದಾರೆ. ನಾವೇನು ಕೇಳ್ತಾ ಇದ್ದೀವಿ ಮೊದಲು ಹೆಂಗಿತ್ತು ಸರ್ವಿಸ್ ರೋಡ್ ಯಾವ ರೀತಿ ಅದು ಅನುದಾನ ಬಳಕೆ ಮಾಡಿಕೊಂಡು ನೀವು ಮಾಡಿದಿರಿ ಅದೇ ರೀತಿ ನಮ್ಗೆ ಮಾಡಿಕೊಡ್ರಿ ಅಂತ ಹೇಳಕತ್ತೀವಿ. ಅದು ಏನಪ್ಪ ಅಂದರೆ ಇಲ್ಲಿವರೆಗೆ 1 ವರ್ಷ ಆಯ್ತು ಸರ್. ಅದು ರೋಡ್ ಕಿತ್ತಿ 1 ವರ್ಷ ಆಗಿದೆ ಸರ್. ಈಗ ಇಲ್ಲಿವರೆಗೆ ಅವ್ರು ನೋಟಿಸ್ ಕೊಟ್ಟಿನಿ ಅದು ಕೊಟ್ಟಿನಿ ಇದು ಕೊಟ್ಟಿನಿ ಬರೀ ಇದರಲ್ಲಿ ಕಾಳ ಹಣದು ಮಾಡೋದು ಬೇಡ. ನಮ್ಮ ರೈತರಲ್ಲಿ ವೈಮನಸ್ಸು ಉಳಿಸೋದು ಬೇಡ. ನಿಮ್ಮ ಅಧಿಕಾರದಲ್ಲಿ ಏನೈತೆ ಅದನ್ನು ರೋಡ್ ಮಾಡಿರಿ ಅಂತ ಕೇಳ್ಕೊಂಡಿವಿ. ಅದ್ರ ಸಲುವಾಗಿ ಅದು ನಮ್ಮ ಮನವಿ ಆದಷ್ಟು ಬೇಗ ಕಾಲ ಹಣ ಮಾಡೋಕ್ಕಿಂತ ಆದಷ್ಟು ಬೇಗ ಏನಪ್ಪ ಅಂದರೆ ಮಾಡಿರಿ. ಅವ್ರು ಮಾಡಿ ಅವರಾಗಿ ಮಾಡೋ ಅಂತ ಕೇಳಕತ್ತಾರ. ಅವ್ರು ಮಾಡಿಲ್ಲ ಅಂದರೆ ಅವ್ರ ಮೇಲೆ ಕಾನೂನು ಕ್ರಮ ತಗೊಳ್ರಿ ಅಂತ ಹೇಳ್ತೀವಿ. ಇಲ್ಲಿ ಈ ಗದ್ದೆ ಭೂಮಿ ಇದ್ದಂಥವ್ರು 400 ರಸ್ತೆ ನಮಗೂ ಚಲೋ ಆಗ್ತೈತ್ರಿ. ಇದು ಮಾಡಿಸಿದ್ರೆ ಚಲೋ ಆಯ್ತು ರೀ. ಇದು ನಾವು ನಿಂತು ಮಾಡ್ಸ್ಕೊಂಡಿವಿ ರೀ ಎಲ್ಲವೂ ದಾರಿ ಮಾಡ್ಸ್ಕೊಂಬರ್ರಿ ಅಂತಂದು ಹೇಳಿದವರು ಅವ್ರೆ. ಇಲ್ಲಿ ರೋಡ್ ಹಾಕ್ಸ್ಕೊಂಡಿದ್ದು ನಾವು ರೈತರು ಅನ್ಕ ಈ ಕೆನಲ್ ಮ್ಯಾಗೆಲ್ಲ ನಾವು ಎಲ್ಲರಿಗೂ ಬಿಟ್ಟಂಗೆ ಬಿಡ್ತೀವಿ ಅಂತಂದು ಹೇಳಿದವರು. ನೋಡಪ್ಪ ಚೆನ್ನಾಗೈತೆ ಅಂತ ನಮಗೂ ಕೂಡ ಹೇಳಿದಾರೆ ಅದಾರ.
ಒಳ್ಳೆ ಏನು ಮಾಡ್ಯಾರ್ರಿ, ಅದು ಎಲ್ಲ ಕೆಲಸ ಮುಗಿಸಿದ ಮೇಲೆ ಅದು ಬಿಲ್ ಗ್ರಾಂಟ್ ಆಗೈತೆ ಅಂತ ನಾವು ಆರೋಪ ಮಾಡ್ತೀವಿ ರೀ. ಈಗ ಗ್ರಾಂಟ್ ಇಲ್ದಂತೂ ಯಾರು ಮಾಡೋದಲ್ಲ, ಅಲ್ಲಿ ಅಧಿಕಾರಿಗಳಿರಲಿ ಯಾರೇ ಇರಲಿ. ಅದನ್ನೇ ಈಗ ಬಿಲ್ ಏನು ಮಾಡ್ಯಾರ, ಬಿಲ್ ಆದಮೇಲೆ ಇದನ್ನು ಕಿತ್ತಾರಂತ ನಾವು ಅದಕ್ಕೆ ಮೂಲಕ ಪ್ರೂಫ್ ಕೊಡ್ತೀವಿ ರೀ. ನಾವು ಅದು ಏನಾಗೈತೆ, ಬಿಲ್ ಆಗೈತೆ ಆಗಿಲ್ಲ ಅಂತ ಅವ್ರು ಹೇಳಿ ನೀವು ತೊಗೊಂಡ್ರೆ ನಮ್ಮದು ತೊಗೊಂಡ್ರೆ ಅದ್ರ ಪ್ರೂಫ್ ಕೂಡ ನಿಮಗೆ ತಲುಪಿಸ್ತೀವಿ ರೀ. ಈಗ ಅಧಿಕಾರಿಗಳು ಏನು ಮಾಡಬೇಕು, ಅದು ಮೊದಲು ಹೆಂಗಿತ್ತು ಆ ರಸ್ತಾನ ಮಾಡ್ಬೇಕು. ರೈತರಿಗೆ ಸುಮ್ಮನೆ ಗೊಂದಲ ಇಟ್ಟು ಅವ್ರು ಹಿಂಗೆ ಮಾಡಿದ್ರು, ಈ ರೈತ ಬಂದ ಆ ರೈತ ಬಂದ ಅಂತ ಎತ್ತಿಡೆ ವ್ಯವಹಾರ ಮಾಡ್ಬಾರ್ದಂತ ನಾವು ಅನ್ನೋದು. ಜಗಳ ಆಗತ್ತೆ ರೀ. ಇದು ಮುಂದೆ ತೊಂದರೆ ಅನ್ಭವಿಸೋರು ಯಾರು? ರೈತರ. ಯಾರು ಮಾಡಿದ್ರೆ ರೈತರ. ಇವು ಅಧಿಕಾರಿಗಳು ತಮ್ದು ಏನೈತೆ ಅದು ಕ್ರಮಬದ್ಧವಾಗಿ ಮಾಡಲಿ, ತಪ್ಪೇನಿಲ್ಲ, ಹೌದಲ್ರಿ? ಈಗ ಏನಾಗೈತ್ರಿ, ಇವ್ರು ಮಾಡಿದ್ರು, ಕುಮಾರ್ ಪಾಷ ಮಾಡಿದ, ಇವರು ತೆಳಗವ್ರು ಮಾಡಿದ್ರು, ಅದು ಬೇಡ. ತಮ್ಮ ಕಾನೂನು ಪ್ರಕಾರ ಏನೈತೆ ಅದನ್ನು ಮಾಡ್ಬೇಕು. ಅದನ್ನು ಮಾಡಿ ಇದಾದ ಮೇಲೆ ಮತ್ತೆ ಕೆಲಸ ಏನು ಮಾಡ್ಯಾರ್ರಿ, ಮತ್ತೆ ಅದನ್ನ ಕಿತ್ತ. ಈಗ ಏನಂತಾರೆ ಇವರು, ನಿನ್ನೆ ಮೊನ್ನೆ ನಾವು ಕೇಳಿದ್ರಿ, ಮರಮ್ ಸಿಗೋಲ್ದ್ರಿ, ಮರಮ್ ಸಿಗೋಲ್ದಂತ್ರಿ ಇವರು ಅಧಿಕಾರಿಗಳು. ಇಲ್ಲಿ ಇದ್ದಿರೋ ಮರಮ್ ಎತ್ತಿ ಹಾಕ್ಯಾರ, ಎಲ್ಲಿ ಎತ್ತಿ ಹಾಕ್ಯಾರ ಅದು ಬೇಕಲ್ಲ. ಇಲ್ಲ, ಅದು ರಸ್ತೆ ಅಂತೂ ಮಾಡಿದ್ರು ಅಲ್ಲಿವರೆಗೆ. ಲಾಸ್ಟ್ ಇಯರು ಅವರು ನಮ್ಗೆ ಗೊತ್ತಿದ್ದಂಗೆ ಅದನ್ನು ಹೊಲ್ದವರೆಲ್ಲ ಕಿತ್ಕೊಂಬಿಟ್ಟಾರ. ಅದಕ್ಕೋಸ್ಕರ ಅವರಿಗೆ ನಾವೆಲ್ಲ ತಾಕೀತು ಮಾಡಿ ಹೇಳಿದ್ವಿ, ಅದನ್ನು ಸರಿ ಮಾಡಿಕೊಡ್ತೀವಿ ಅಂತ ಹೇಳಿದ್ದಾರೆ. ಮತ್ತು ಅದಕ್ಕೆ ಅವ್ರಿಗೆ ಸಹ ಕಾಲಾವಕಾಶ ಕೊಟ್ಟಿದ್ವಿ. ಮಾಡಿಕೊಟ್ಟಿಲ್ಲ ಅಂದರೆ ಮುಂದೆ ಕಾನೂನಕ್ಕೆ ನಾವು ಗೌರ್ಮೆಂಟಿಗೆ ಲೆಟ್ರ್ ಬರ್ತೀವಿ ಅವ್ರ ಮೇಲೆ, ಈ ಥರ ಮಾಡಿದ್ವಿ, ಈ ಥರ ಅವರು ಕಿತ್ಕೊಂಡು ಹೋಗ್ಯಾರ ಅಂತೇಳಿ ಅವ್ರ ಮೇಲೆ ಕಂಪ್ಲೇಂಟ್ ಕೊಡ್ತೀವಿ ನಾವು. ರಸ್ತೆ ನಿರ್ಮಾಣದ ಬಾಕಿ ಅಂತೇನಿಲ್ಲ. ಈ ಕೆನಾಲ್ ಎಲ್ಲಿವರೆಗೆ ಇದೆ ಅಲ್ಲಿವರೆಗೆ ಮಾಡಿದ್ವಿ. ಎಲ್ಲಿ ಕೆನಾಲ್ ಆಗಿಲ್ಲ ಅಲ್ಲಿ ಮಾಡಿಲ್ಲ ರಸ್ತೆ. ನಾನಂದರೆ ಇದು ಪ್ರತ್ಯೇಕ ಏನಿಲ್ಲ. ಇದು ವಿಜಯನಗರ ಕಾಲುವೆ ಆಧುನೀಕರಣ ಕಾಮಗಾರಿ ಒಳಗೆ ಇದು ಆನೆಗುದಿಯಿಂದ ಸಂಗಾಪುರವರೆಗೂ ಇದ್ದಂಥ ಕಾಲುವೆ ಇತ್ತು. ಇದ್ರ ಟೇಲ್ ಎಂಡದ್ದು ಸಂಗಾಪುರ ಕೆರೆಗೆ ಹೋಗ್ತಿರೋದಂಥದ್ದು. ಬಟ್ 14 ಕಾಲುವೆ ಸೇರಿಸ್ಕೊಂಡು ಒಂದು ಪ್ಯಾಕೇಜ್ ಇದೆ. ಆ ಕಡೆ ಬಲದಂಡೆ ಇದೆ, ಎಡದಂಡೆ ಇದೆ, ಸುಮಾರು ಕಾಲುವೆಗಳಿದ್ದಾವೆ. ಇದು ಪ್ರತ್ಯೇಕ ಏನಲ್ಲ, ಮಾಡರ್ನೈಸೇಷನ್ ಆಫ್ ವಿಜಯನಗರ ಕಾಲುವೆ ಇತ್ತು ಇದೆಲ್ಲ. ಇದು ಕಾಲುವೆ ಗುಂಟ ನಾವು ಇನ್ಸ್ಪೆಕ್ಷನ್ ಪಾತು ಮತ್ತು ಸರ್ವಿಸ್ ರೋಡ್ ಅಂತ ಹೇಳಿ. ಸರ್ವಿಸ್ ರೋಡ್ ಅಂತಂದರೆ ಆಜು ಬಾಜು ಹೊಲ್ದವರಿಗೆ ಓಡಾಡೋಕ್ಕೆ ರಸ್ತೆ ಇರ್ತದೆ. ಇನ್ಸ್ಪೆಕ್ಷನ್ ಪಾತು ಅಂತಂದರೆ ನಾವು ನಮ್ಮ ಡಿಪಾರ್ಟ್ಮೆಂಟ್ಲಿಂದ ಏನಾದರೂ ಕೆಲಸ ಕೈಗೊಳ್ಬೇಕಾದ್ರೆ ಇನ್ಸ್ಪೆಕ್ಷನ್ ಮಾಡಬೇಕಾದ್ರೆ ಹೋಗೋ ಸಲುವಾಗಿ IP ರಸ್ತೆ ಅಂತೇಳಿ 2.5 ಮೀಟ್ರ್ ಮಾಡಿರ್ತೀವಿ.